ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1975 ಕನ್ನಡ ಚಿತ್ರರಂಗದ ಪಾಲಿಗೆ ಒಂದು ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅಣ್ಣವರು ತುಂಬಾ ಪೀಕಲ್ಲಿ ಇದ್ದಂತ ವರ್ಷ ಅದು. ಅಣ್ಣವರ 3 ಸಿನಿಮಾಗಳು ಸಹ ದೊಡ್ಡ ಮಟ್ಟದಲ್ಲಿ ದಾಖಲೆ ಕೂಡ ಬರೆಯುತ್ತೆ. ಕಲೆಕ್ಷನ್ ಕೂಡ ಕೋಟಿಗಿನ್ನ ಮೀರಿಸಿರುತ್ತೆ. ಆ ಒಂದು ಟೈಮಲ್ಲಿ ವಿಷ್ಣುವರ್ಧನ್ ಅವರ 6 ಸಿನಿಮಾಗಳು 1975 ತೆರೆ ಕಂಡಿರುತ್ತೆ. ಆದ್ರೆ ಇಬ್ಬರ ಸಿನಿಮಾಗಳು ಯಾವ್ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಆಗಿತ್ತು ಮತ್ತು ಎಷ್ಟು ಬಜೆಟ್ ಆಗಿತ್ತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನೊಂದು, ಅಣ್ಣವರ ಬಗ್ಗೆ, ವಿಷ್ಣುವರ್ಧನ್ ಅವರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಸಿಗುತ್ತೆ. ಮೊದಲಿಗೆ ವಿಷ್ಣುವರ್ಧನ್ ಅವರ ಅಭಿನಯದ ಸಿನಿಮಾಗಳು ಯಾವುದು ಅಂತಂದ್ರೆ, ಮೊದಲಿಗೆ ವಿಷ್ಣುವರ್ಧನ್ ಅವರು 1975ರಲ್ಲಿ 6 ಸಿನಿಮಾಗಳನ್ನ ಅಭಿನಯ ಮಾಡ್ತಾರೆ. 6 ಸಿನಿಮಾಗಳಲ್ಲಿ ಮೊದಲಿಗೆ ಕಳ್ಳ ಕುಳ್ಳ ಸಿನಿಮಾ. ಈ ಸಿನಿಮಾ ಹತ್ತತ್ರ 15 ಲಕ್ಷ ಬಜೆಟ್ ನಲ್ಲಿ ತಯಾರಾಗುತ್ತೆ. 40 ಲಕ್ಷ ಕಲೆಕ್ಷನ್ ಕೂಡ ಮಾಡುತ್ತೆ. ಸಿನಿಮಾ ಸಿಕ್ಕಾಪಟ್ಟೆ ದುಡ್ಡು ಮಟ್ಟದಲ್ಲಿ ಹಿಟ್ ಕೂಡ ಆಗುತ್ತೆ. ದ್ವಾರಕೀಶ್ ಅವರು, ವಿಷ್ಣುವರ್ಧನ್ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾನ ನಿರ್ದೇಶನ ಮಾಡಿದ್ದು KR ದಾಸ್ ಅಂತ ಅಂದ್ಬಿಟ್ಟು. ನಿರ್ಮಾಣ ಬಂದು ನರಸಿಂಹರಾವ್ ಅವರು ಮಾಡಿರ್ತಾರೆ ಈ ಸಿನಿಮಾನ. ಈ ಸಿನಿಮಾ ಅದ್ಭುತವಾಗಿರೋ ಒಂದು ಯಶಸ್ಸನ್ನ ಕೂಡ ತಂದ್ಕೊಡುತ್ತೆ ವಿಷ್ಣುವರ್ಧನ್ ಅವ್ರಿಗೆ. ಅದಾದ್ಮೇಲೆ ದೇವರ ಗುಡಿ ಅನ್ನೋ ಸಿನಿಮಾ 12 ಲಕ್ಷ ಬಜೆಟ್ ನಲ್ಲಿ ತಯಾರಾಗಿ ಈ ಸಿನಿಮಾ 20 ಲಕ್ಷ ಗಳಿಕೆ ಕೂಡ ಮಾಡುತ್ತೆ. ರಾಮಮೂರ್ತಿ ಅನ್ನೋರು ಈ ಸಿನಿಮಾನ ನಿರ್ದೇಶನ ಕೂಡ ಮಾಡಿರ್ತಾರೆ. ಕಾಶಿ ವಿಶ್ವನಾಥನ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿರ್ತಾರೆ. ವಿಷ್ಣುವರ್ಧನ್ ಅವರು, ಭಾರತಿ ಅವರು ಕೂಡ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಸಹ ಹಿಟ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಹಿಟ್ ಆಗದೆ ಇದ್ರು ಸಹ ಹಾಕಿದ ಬಂಡವಾಳ ಅಂತೂ ವಾಪಸ್ ಬರುತ್ತೆ. ಆಮೇಲೆ ಭಾಗ್ಯಜ್ಯೋತಿ ಅನ್ನೋ ಸಿನಿಮಾ. ಈ ಸಿನಿಮಾ ಸಹ 12 ಲಕ್ಷ ಬಜೆಟ್ ನಲ್ಲಿ, ಅಂದ್ರೆ ತುಂಬಾ ಕಮ್ಮಿ ಬಜೆಟ್ ನಲ್ಲಿ ಈ ಸಿನಿಮಾ ತಯಾರಾಗುತ್ತೆ. ಈ ಸಿನಿಮಾ ಸಹ ಒಂದು 20 ಲಕ್ಷ ಕೂಡ ಕಲೆಕ್ಟ್ ಮಾಡುತ್ತೆ. KSL ಸ್ವಾಮಿ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿರ್ತಾರೆ. ಗೋಪಾಲ್ ಲಕ್ಷ್ಮಣ್ ಅವರು ಈ ಸಿನಿಮಾನ ನಿರ್ಮಾಣ ಕೂಡ ಮಾಡಿರ್ತಾರೆ. ವಿಷ್ಣುವರ್ಧನ್ ಅವರು, ಭಾರತಿ ಅವರು, ಅಶ್ವಥ್ ಅವರು ಈ ಸಿನಿಮಾದಲ್ಲಿ ಅಭಿನಯ ಕೂಡ ಮಾಡಿರ್ತಾರೆ. ಒಂದೇ ರೂಪ ಎರಡು ಗುಣ. ಈ ಸಿನಿಮಾ ನಿಮ್ಗೆಲ್ಲ ನೆನಪಿರುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆದಂತ ಸಿನಿಮಾ ಇದು. ಈ ಸಿನಿಮಾ 15 ಲಕ್ಷ ಬಜೆಟ್ ಆಗಿರುತ್ತೆ. ಈ ಸಿನಿಮಾ ಕಲೆಕ್ಷನ್ ಅಂದಾಜು 25 ಲಕ್ಷ ಕೂಡ ಆಗಿರುತ್ತೆ. ಸಮೀ ಉಲ್ಲಾ ಅನ್ನೋರು ಈ ಸಿನಿಮಾನ ನಿರ್ದೇಶನ ಕೂಡ ಮಾಡ್ತಾರೆ. ನಿರ್ಮಾಣ ಕೂಡ ಅವರೇ ಮಾಡಿರ್ತಾರೆ. ಅದಾದ್ಮೇಲೆ ಕೂಡಿ ಬಾಳೋಣ. ಈ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ಲಿಲ್ಲ. ಒಂದು ಆವರೇಜ್ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಒಂದು 10 ರಿಂದ 12 ಲಕ್ಷ ಒಂದು ಚಿಕ್ಕ ಬಜೆಟ್ ಅಲ್ಲಿ ತಯಾರಾಗಿ ಒಂದು 20 ಲಕ್ಷ ಕೂಡ ಕಲೆಕ್ಟ್ ಮಾಡುತ್ತೆ. MR ವಿಠಲ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿರ್ತಾರೆ. ನಿರ್ಮಾಣ ಶಿವಲಿಂಗಯ್ಯ ಅವರು. ವಿಷ್ಣುವರ್ಧನ್ ಅವರು, ಭವಾನಿ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯ ಮಾಡಿರ್ತಾರೆ. ಬಾಲಕೃಷ್ಣ, ಅಶ್ವಥ್ ಅವರು ಕೂಡ ವಿಷ್ಣುವರ್ಧನ್ ಅವರಿಗೆ ಸಾಥ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಾಗಕನ್ಯೆ, ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನ ಇರುತ್ತೆ. ನಿರ್ಮಾಣ ಕೂಡ ಅವರೇ ಮಾಡಿರ್ತಾರೆ. ಈ ಸಿನಿಮಾ ಒಂದು 18 ಲಕ್ಷ ಬಜೆಟ್ ನಲ್ಲಿ ತಯಾರಾಗಿರುತ್ತೆ. ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ ಹಾಕಿರ್ತಾರೆ. ಬಟ್ ಈ ಸಿನಿಮಾ ಕಲೆಕ್ಷನ್ ಎಲ್ಲೂ ಕೂಡ ಲಭ್ಯ ಇಲ್ಲ. ಈ ಸಿನಿಮಾ ಒಂದು ಆವರೇಜ್ ಸಿನಿಮಾ ಅಂತ ಕಾಣುತ್ತೆ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಮತ್ತು ಭವಾನಿ ಅವರು ಕೂಡ ಅಭಿನಯ ಮಾಡಿದ್ದಾರೆ. 1975ರಲ್ಲಿ ವಿಷ್ಣುವರ್ಧನ್ ಅವರು 6 ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ 4 ಸಿನಿಮಾಗಳಲ್ಲಿ ನಾಯಕಿಯಾಗಿ ಭವಾನಿ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಭವಾನಿ ಅನ್ನೋರು ಯಾರು ಅಂತ ನಾನು ಕೂಡ ಹುಡುಕ್ತೆ. ಒಂದಷ್ಟು ಫೋಟೋ ಸಿಕ್ತು. ಬಟ್ ಆ ಟೈಮಲ್ಲಿ ಅವರು ಸಿಕ್ಕಾಪಟ್ಟೆ ಪೀಕ್ ಹೀರೋಯಿನ್ ಅಂತ ಕಾಣುತ್ತೆ. ಹಾಗಾಗಿ ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ ನಾಯಕಿಯಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಅಣ್ಣವರ ವಿಚಾರಕ್ಕೆ ಬರೋದಾದ್ರೆ, 1975ರಲ್ಲಿ ಅಣ್ಣವರು ಒಂದು ಪೀಕ್ ಅಲ್ಲಿ ಇದ್ದಂತ ಟೈಮು. ಅಣ್ಣವ್ರು ಆ ಟೈಮಲ್ಲಿ ಏನಾದ್ರು ಎಲೆಕ್ಷನ್ ನಿಂತಿತ್ತು ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗ್ಬಿಡ್ತಿತ್ತು ಅಂತ ಕಾಣುತ್ತೆ. ಮೊದಲಿಗೆ ದಾರಿ ತಪ್ಪಿದ ಮಗ ಸಿನಿಮಾ ಬರುತ್ತೆ. ಆ ಸಿನಿಮಾ ಹತ್ತತ್ರ 35 ಲಕ್ಷ ಬಜೆಟ್ ನಲ್ಲಿ ನಿರ್ಮಾಣ ಆಗುತ್ತೆ. ಹತ್ತತ್ರ 2 ಕೋಟಿವರೆಗೂ ಸಹ ಕಲೆಕ್ಷನ್ ಮಾಡುತ್ತೆ. ರಾಜ್ಕುಮಾರ್ ಅವರು, ಆರತಿ ಅವರು, ಮಂಜುಳಾ ಅವರು, ಜಯಮಾಲಾ ಅವರು ಎಲ್ಲರೂ ಕೂಡ ಅಭಿನಯ ಮಾಡಿರ್ತಾರೆ. ಆಗಿನ ಕಾಲದ ಒಂದು ಟಾಪ್ ಹೀರೋಯಿನ್ ಎಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿ ಇರ್ತಾರೆ. ವೆಂಕಟೇಶ್ ಶಿವರಾಮ್ ಅವರ ನಿರ್ದೇಶನ ಇರುತ್ತೆ. ನಿರ್ಮಾಣ ಕೂಡ ಅವರೇ ಮಾಡಿರ್ತಾರೆ. ಈ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಅಣ್ಣವರ ಸಿನಿ ಕೆರಿಯರ್ ಅಲ್ಲಿ ಇದು ಕೂಡ ಒಂದು ಬೆಸ್ಟ್ ಸಿನಿಮಾ ಅಂತ ಕೂಡ ಕಾಣುತ್ತೆ. ಮತ್ತೆ ಇನ್ನೊಂದು ಮಯೂರ ಸಿನಿಮಾ 45 ಲಕ್ಷ ಬಜೆಟ್ ನಲ್ಲಿ ನಿರ್ಮಾಣ ಆಗುತ್ತೆ. 1975ರಲ್ಲಿ ಸಿನಿಮಾಗಳಿಗೆಲ್ಲ 20 ರಿಂದ 30 ಲಕ್ಷ ಅಷ್ಟೇ ಖರ್ಚು ಮಾಡ್ತಿದ್ರು. ಆದ್ರೆ ಅಣ್ಣವರ ಸಿನಿಮಾ ಮತ್ತು ಮಯೂರ ಸಿನಿಮಾದಲ್ಲಿ ಅತ್ಯಂತ ಒಂದು ರಾಜನ ಪಾತ್ರ ಆಗಿರೋದ್ರಿಂದ ಈ ಸಿನಿಮಾ 45 ಲಕ್ಷ ಬಜೆಟ್ ನಲ್ಲಿ ತಯಾರಾಗುತ್ತೆ. ಕನ್ನಡದ ಮೊದಲ ರಾಜ ಮಯೂರ ವರ್ಮನ ಕಥೆ ಆಗಿರುತ್ತೆ ಇದು. ಮೈಸೂರು ಅರಮನೆಯಲ್ಲಿ ಮೊದಲು ಚಿತ್ರೀಕರಣಗೊಂಡಂತ ಸಿನಿಮಾ ಇದು. ಅಣ್ಣವರು ಈ ಸಿನಿಮಾದಲ್ಲಿ ಅಭಿನಯ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪರ್ಮಿಷನ್ ಕೂಡ ಕೊಟ್ಟಿದ್ರಂತೆ. ಮತ್ತು ಇದೇ ಕೊನೆ ಸಿನಿಮಾ. ಅದಾದ್ಮೇಲೆ ಅಲ್ಲಿ ಯಾವುದೇ ರೀತಿಯ ಸಿನಿಮಾ ಚಿತ್ರೀಕರಣಗಳು ನಡೆಯೋದಿಲ್ಲ. ಮತ್ತು ಈ ಸಿನಿಮಾ 45 ಲಕ್ಷ ಬಜೆಟ್ ನಲ್ಲಿ ತಯಾರಾಗುತ್ತೆ. ನಿರ್ಮಾಪಕರು ಹೇಳಿರೋ ಪ್ರಕಾರನೇ ಈ ಸಿನಿಮಾ 3.5 ಕೋಟಿಗಿಂತ ಅಧಿಕ ಕಲೆಕ್ಷನ್ ಕೂಡ ಮಾಡುತ್ತೆ. ಅಲ್ಲಿವರೆಗೂ ಬಂದಂತ ಎಲ್ಲಾ ಸಿನಿಮಾಗಳ ದಾಖಲೆನ ಈ ಒಂದು ಸಿನಿಮಾ ಮುರಿಯುತ್ತೆ. 1975ರಲ್ಲಿ ಅಣ್ಣವರ ಸಿನಿಮಾಗಳ ಕಲೆಕ್ಷನ್ 3 ಕೋಟಿ, 2 ಕೋಟಿ, 4 ಕೋಟಿ ಈ ತರ ಇತ್ತು. ಆದ್ರೆ ಅಣ್ಣವರು ಸಿನಿಮಾಗಳ ಬಜೆಟ್ ಮಾತ್ರ ತುಂಬಾ ಕಮ್ಮಿನೇ ಹಾಕ್ಸ್ತಿದ್ರು. ಅವಶ್ಯಕತೆ ಇದ್ರೆ ಮಾತ್ರ ಅತಿ ಹೆಚ್ಚು ಬಜೆಟ್ ನ ಕೂಡ ಹಾಕ್ತಿದ್ರು. ಮತ್ತೆ ತ್ರಿಮೂರ್ತಿ ಸಿನಿಮಾ ನಿಮ್ಗೆಲ್ಲ ಗೊತ್ತು. ಈ ಸಿನಿಮಾ ಸಿಕ್ಕಾಪಟ್ಟೆ ದುಡ್ಡು ಮಟ್ಟದಲ್ಲಿ ಹಿಟ್ ಆದಂತ ಸಿನಿಮಾ. ಅಣ್ಣವರು ತ್ರಿಪಾತ್ರದಲ್ಲಿ ಅಭಿನಯ ಮಾಡಿದಂತ ಸಿನಿಮಾ. ಇದಕ್ಕಿಂತ ಮುಂಚೆ ಕುಲಗೌರವದಲ್ಲೂ ಅಣ್ಣವರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾದ ಬಜೆಟ್ 30 ಲಕ್ಷ, ಕಲೆಕ್ಷನ್ 2.5 ಕೋಟಿ ಆಗುತ್ತೆ. ಈ ಸಿನಿಮಾನ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ನಿರ್ಮಾಣ ಮಾಡ್ತಾರೆ. ನಿರ್ದೇಶನ CV ರಾಜೇಂದ್ರ ಅವರು ಮಾಡ್ತಾರೆ. ಉಜ್ರಮುನಿ ಅವರು, ಜಯಮಾಲಾ ಅವರು, ಅಣ್ಣವರು ಎಲ್ಲರೂ ಕೂಡ ಅಭಿನಯ ಮಾಡಿರ್ತಾರೆ. ಈ ವರ್ಷದಲ್ಲಿ 1975ರಲ್ಲಿ ಅಣ್ಣವರು 3 ಸಿನಿಮಾ, ವಿಷ್ಣುವರ್ಧನ್ 6 ಸಿನಿಮಾಗಳನ್ನ ಮಾಡ್ತಾರೆ. ಅಣ್ಣವ್ರದ್ದು 3 ಸಿನಿಮಾಗಳಿಗೆ 3 ಸಿನಿಮಾಗಳು ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ.
ಮತ್ತು ಅಣ್ಣವರು ವಿಷ್ಣುವರ್ಧನ್ ಅವರ ನಡುವೆ ಏನೊಂದು ಕಾಂಟ್ರವರ್ಸಿ ಇತ್ತಲ್ಲ 1972ರಲ್ಲಿ ವಿಷ್ಣುವರ್ಧನ್ ಅವರಿಗೆ ಚಿತ್ರರಂಗದಲ್ಲಿ ಸಾಕಷ್ಟು ನೋವಾಗಿತ್ತು. ಆ ನೋವುಗಳಿಗೆ ಪ್ರಮುಖ ಕಾರಣ ಯಾರು ಅಂತಂದ್ರೆ ಅಣ್ಣವರ ಅಭಿಮಾನಿಗಳಲ್ಲ. ಏಕೆಂತಂದ್ರೆ ವಿಷ್ಣುವರ್ಧನ್ ಅವರು ಅಣ್ಣವರ ಬಗ್ಗೆ ಸಾಕಷ್ಟು ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಅಣ್ಣವರು ನಮ್ಗೆಲ್ಲ ಹಿರಿಯಣ್ಣ ಇದ್ದಂಗೆ ಅಂತ ಕೂಡ ಹೇಳಿದ್ದಾರೆ. ಆದರೆ ವಿಷ್ಣುವರ್ಧನ್ ಅವರ ಜೊತೆಗಿದ್ದಂತ ಪುಟ್ಟಣ್ಣ ಕಣಗಾಲ್ ಅವರು ಮತ್ತು ದ್ವಾರಕೀಶ್ ಅವರು ಸದಾ ಅಣ್ಣವ್ರನ್ನ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಹೇಗಾದ್ರೂ ಮಾಡಿ ಕೆಳಗಡೆ ತಳ್ಬಿಡ್ಬೇಕು ಅಂತ ಕಾಯ್ಕೊಂಡಿದ್ರು. ಆ ಒಂದು ಟೀಮಲ್ಲಿ ವಿಷ್ಣುವರ್ಧನ್ ಅವರು ಇದ್ದಿದ್ರಿಂದ ಸಾಕಷ್ಟು ಜನ ಅಭಿಮಾನಿಗಳು ಸಹ ವಿಷ್ಣುವರ್ಧನ್ ಅವರ ಮೇಲೆ ಕೋಪಗೊಂಡಿದ್ರು. ಅದನ್ನ ಬಿಟ್ರೆ ವಿಷ್ಣುವರ್ಧನ್ ಅವ್ರಿಗೆ ಅಣ್ಣವ್ರ ಮೇಲೆ ಆಗಲಿ, ಅಣ್ಣವ್ರಿಗೆ ವಿಷ್ಣುವರ್ಧನ್ ಅವರ ಮೇಲೆ ಆಗಲಿ ಯಾವುದೇ ರೀತಿ ಮನಸ್ತಾಪಗಳಿರ್ಲಿಲ್ಲ. ಅಣ್ಣವ್ರಿಗೆ ವಿಷ್ಣುವರ್ಧನ್ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಗೌರವ ಕೂಡ ಕೊಡ್ತಿದ್ರು. ಅಣ್ಣವರು ಸಹ ವಿಷ್ಣುವರ್ಧನ್ ಅವ್ರನ್ನ ಒಬ್ಬ ಸ್ವಂತ ತಮ್ಮನ ರೀತಿನೇ ಕಾಣಿಸ್ತಿದ್ರು. ಯಾಕೆಂತಂದ್ರೆ ಅಣ್ಣವರು 150 ಸಿನಿಮಾಗಳು ಆದ್ಮೇಲೆ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು. ಹಾಗಾಗಿ ಅಣ್ಣವ್ರ ಮೇಲೆ ವಿಷ್ಣುವರ್ಧನ್ ಅವರಿಗೆ ತುಂಬಾ ಗೌರವ ಕೂಡ ಇತ್ತು. ವಿಷ್ಣುವರ್ಧನ್ ಅವರು ನಾಗರಾವು ಸಿನಿಮಾ ಮೂಲಕ ದೊಡ್ಡ ಹೀರೋ ಆಗಿ ಗುರುತಿಸ್ಕೋತಾರೆ. ಅದಾದ್ಮೇಲೆ 73ರಲ್ಲಿ ಗಂಧದ ಗುಡಿದು ಒಂದು ಕಾಂಟ್ರವರ್ಸಿ ಆಗುತ್ತೆ. ಅದಾದ್ಮೇಲೆ 75ರಲ್ಲಿ ವಿಷ್ಣುವರ್ಧನ್ 6 ಸಿನಿಮಾದಲ್ಲಿ ಅಭಿನಯ ಮಾಡ್ತಾರೆ. ಆದ್ರೆ ಕೆಲವ್ರು ಹೇಳೋ ಪ್ರಕಾರ ವಿಷ್ಣುವರ್ಧನ್ ಅವ್ರಿಗೆ ಸಿನಿಮಾಗಳಲ್ಲಿ ಅವಕಾಶ ಕೊಡೋದಕ್ಕೆ ಬಿಡ್ಲಿಲ್ಲ. ನಿರ್ಮಾಪಕ, ನಿರ್ದೇಶಕರು ಕೂಡ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ. ಮತ್ತು ಅಣ್ಣವರ ಕುಟುಂಬ ವಿಷ್ಣುವರ್ಧನ್ ಅವ್ರನ್ನ ಅಭಿನಯ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದ್ರೆ 1975 ಅಂತಂದ್ರೆ ವಿಷ್ಣುವರ್ಧನ್ ಅವರು ಸಿನಿಮಾ ರಂಗಕ್ಕೆ ಬಂದು ಒಂದು 3 4 ವರ್ಷ ಆಗಿರ್ಬೋದು. ಅಷ್ಟು ಟೈಮಲ್ಲೇನೆ ವಿಷ್ಣುವರ್ಧನ್ ಅವರು ವರ್ಷಕ್ಕೆ 6 7 ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಿದ್ರು. ಅದರಲ್ಲೇ ಗೊತ್ತಾಗುತ್ತೆ ಅಣ್ಣವರ ಕುಟುಂಬ ಯಾವುದೇ ರೀತಿ ವಿಷ್ಣುವರ್ಧನ್ ಅವರಿಗೆ ತೊಂದರೆ ಕೂಡ ಕೊಟ್ಟಿರಲ್ಲ. ಅವರ ಅಭಿಮಾನಿಗಳು ಕೂಡ ಕೊಟ್ಟಿರಲ್ಲ. ವಿಷ್ಣುವರ್ಧನ್ ಅವ್ರ ಪಾಡಿಗೆ ಅವ್ರು ಅಭಿನಯ ಮಾಡ್ಕೊಂಡು ಹೋಗ್ತಿದ್ರು. ಈ ಸುದ್ದಿಗಳೆಲ್ಲ ಏನಿದೆ ಇದು ಒಂದು ಮಾಧ್ಯಮದ ಕಪೋಲ ಕಲ್ಪಿತ ಅಷ್ಟೇ ಅಂತ ಕಾಣುತ್ತೆ. ಏಕೆಂತಂದ್ರೆ 72ರಲ್ಲಿ ಬಂದು ಸೂಪರ್ ಸ್ಟಾರ್ ಆದಂತ ಒಬ್ಬ ನಾಯಕ 75ರಲ್ಲಿ 6 ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ. ಆಲ್ರೆಡಿ ಸೂಪರ್ ಸ್ಟಾರ್ ಆಗಿರುವಂತ ನಾಯಕ 75ರಲ್ಲಿ ಬರೀ 3 ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ ಅಂತಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ಅಣ್ಣವರ ನಡುವೆ ವಿಷ್ಣುವರ್ಧನ್ ಅವರ ನಡುವೆ ತಂದಿಡುವಂತ ಕೆಲಸನ ಆಗಿನ ಕಾಲದ ಮಾಧ್ಯಮ ಮಾಡಿತ್ತು. ಅದು ಕೂಡ ಸಕ್ಸಸ್ ಕೂಡ ಆಗಿತ್ತು ಆ ವಿಷಯ ಕೂಡ. ಆದ್ರೆ ವಿಷ್ಣುವರ್ಧನ್ ಅವರು ಸಾಕಷ್ಟು ಕಡೆ ಹೇಳ್ಕೊಂಡಿದ್ದಾರೆ ನಾನು ಚಿಕ್ಕ ವಯಸ್ಸಿಂದ ಅಣ್ಣವರ ಅಭಿಮಾನಿ. ಅಣ್ಣವರು ಮತ್ತೆ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಕೂಡ ಅಣ್ಣವರು ಹಾಡನ್ನ ಹಾಡಿದ್ದಾರೆ. ಮತ್ತು ಅಣ್ಣವರು ವಿಷ್ಣುವರ್ಧನ್ ಅವರು ಸಹ ಒಂದೇ ಸ್ಟೇಜಲ್ಲಿ ಹಾಡುಗಳನ್ನ ಹಾಡಿ ಜನನ ಕೂಡ ರಂಜನೆ ಕೂಡ ಮಾಡಿದ್ದಾರೆ. ಹಾಗಾಗಿ ಆ ಇಬ್ಬರ ನಾಯಕರ ನಡುವೆ ಯಾವುದೇ ರೀತಿ ಗೊಂದಲ ಇರಲಿಲ್ಲ. ಗೊಂದಲ ಇದ್ದಿದ್ದು ಆಗಿನ ಮಾಧ್ಯಮದವರಿಗೆ ಮಾತ್ರ. ಹಾಗಾಗಿ ವಿಷ್ಣುವರ್ಧನ್ ಅವರು ಸಹ 1975ರಲ್ಲಿ 6 ಸಿನಿಮಾದಲ್ಲಿ ಅಭಿನಯ ಮಾಡಿರ್ತಾರೆ. ಅದರಲ್ಲಿ 3 ಸಿನಿಮಾಗಳು ಹಿಟ್ ಆಗುತ್ತೆ. ಇನ್ನೊಂದು 3 ಸಿನಿಮಾಗಳು ಅವರ ಜೊತೆ ಕೂಡ ಹಂಚ್ಕೊಳ್ಳುತ್ತೆ. ಆದ್ರೆ ಅಣ್ಣವರ 3 ಸಿನಿಮಾಗಳು ಸಹ ದೊಡ್ಡ ಮಟ್ಟದಲ್ಲಿ ದಾಖಲೆ ಬರೆಯುತ್ತೆ. ಇವಾಗ್ಲೂ ಸಹ ಮಯೂರ ಸಿನಿಮಾ, ತ್ರಿಮೂರ್ತಿ ಸಿನಿಮಾ ಅಂತಂದ್ರೆ ಜನ ಏನಾದ್ರು ಈ ಸಿನಿಮಾ ಮತ್ತೆ ರಿಲೀಸ್ ಆದ್ರೆ ಥಿಯೇಟರ್‌ಗೆ ಹೋಗಿ ನೋಡ್ತಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಹಿಟ್ ಕೂಡ ಆಗುತ್ತೆ. ಅದರಲ್ಲೂ ಮಯೂರ ಸಿನಿಮಾದಲ್ಲಿ ಅಣ್ಣವರ ಅಭಿನಯ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ನೀವು ಸಹ ಈ ಒಂದು ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ನೋಡಿದ್ರೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ.